ಸರ್ಕಾರಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಸುಮಾರು 24-25 ದಿನಗಳಿಂದ ನಿರಂತರವಾಗಿ ಅವರು ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಇದಕ್ಕೆ ಕಾರಣ ಅವರ ಕೆಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿಲ್ಲ. ಆದರೆ ಅವ್ರದ್ದು ಕಷ್ಟ ಇದೆ. ಸರ್ಕಾರಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರುಗಳು ಕಷ್ಟ ಇದೆ, ನಾನು ಅದನ್ನು ಅಲ್ಗಳಿತಾ ಇಲ್ಲ. ಆದರೆ ವಿದ್ಯಾರ್ಥಿಗಳ ಭವಿಷ್ಯನೂ ಕೂಡ ಯೋಚನೆ ಮಾಡಬೇಕಲ್ವ. ಆದರೆ ಈ ನಿಟ್ಟಿನಲ್ಲಿ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಸರ್ಕಾರ ಅದಕ್ಕೆ ಮನಸ್ಸು ಮಾಡಿ ಅವರ ಬೇಡಿಕೆಗಳಲ್ಲಿ ಸಾಧ್ಯ ಆಗುವಂಥ ಕೆಲವನ್ನಾದ್ರೂ ಪರಿಶೀಲನೆ ಮಾಡಿ ಅದನ್ನು ಬಗೆಹರಿಸ್ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರು ಸಹಾಯ ಮಾಡಬೇಕು ಸರ್ಕಾರದವರು. ಯಾಕೆ ಇವಾಗ ಅವ್ರಿಗೂ ಕಷ್ಟ ಸುಖ ಮತ್ತು ಕುಟುಂಬ ಎಲ್ಲ ಇರುತ್ತಲ್ವ. ಅವ್ರ ಕಷ್ಟಗಳ ಪರಿಹಾರ ಆಗಲಿ ಅಂತ ಅವರು ಬೇಡ್ಕೊಳ್ತಿರೋದು ತಪ್ಪೇನಲ್ವಲ್ಲ. ಆದರೆ ಈಗ ಇವರು ನಿರಂತರವಾಗಿ ಈ ಥರ ಸತ್ಯಾಗ್ರಹ ಮಾಡ್ತಿರೋದು ಅವ್ರಿಗೆ ಸರಿ ಅನಿಸಿದ್ರು ಕೂಡ ವಿದ್ಯಾರ್ಥಿಗಳ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ. ಪರೀಕ್ಷೆಗಳು ಹತ್ರ ಬರ್ತಾ ಇದೆ. ಆ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ತುಂಬಾ ಪ್ರಾಬ್ಲಮ್ಮಲ್ಲಿ ಸಿಕ್ಕಾಕ್ಕೋತಾರೆ. ಆವಾಗ ಕೊನೆಗೆ ಭವಿಷ್ಯ ಹಾಳಾಗೋದು ಯಾರ್ದು? ವಿದ್ಯಾರ್ಥಿಗಳು. ಈ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವರ ಬೇಡಿಕೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಈಡೇರಿಸಿ ಅವರು ಮತ್ತೆ ಕಾಲೇಜಿಗೆ ಬಂದು ಕೆಲಸ ಮಾಡೋ ರೀತಿಯಲ್ಲಿ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಜೊತೆಗೆ ಪೋಷಕನಾಗಿ ನಮ್ಮ ಏನು ಮಕ್ಕಳ ವಿದ್ಯಾಭ್ಯಾಸ ಹಾಳಾಗ್ತಿದೆ ಅನ್ನೋದು ಕೂಡ ನಾನು ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ದೀನಿ.